ಮಳೆ ಹೊಡೆತಕ್ಕೆ ಹತ್ತಾರು ಸಂಕಷ್ಟ ತಲೆದೋರಿದೆ. ಬೆಂಗಳೂರಿಗರ ದಿನಚರಿಯನ್ನೇ ಮಳೆ ಬದಲಾಯಿಸಿಬಿಟ್ಟಿದೆ. ಅಷ್ಟಕ್ಕೂ ಏನೇನಾಗಿದೆ ನೋಡೋಣ ಬನ್ನಿ. ಮುಂದಿನ 3 ದಿನ ಬೆಂಗಳೂರಲ್ಲಿ ಮಳೆ ಆತಂಕ. 3 ದಿನ ಐಟಿ-ಬಿಟಿ ಕಂಪನಿ ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್. ಹೌದು, ನಗರದಲ್ಲಿ ಸುರಿಯುತ್ತಿರುವ ಮಳೆ ಜನರನ್ನ ದಿಕ್ಕೆಡಿಸಿದೆ. ಮುಂದಿನ 3 ದಿನವೂ ಭಾರೀ ಮಳೆ ಸುರಿಯುವ ಮುನ್ಸೂಚನೆ ಸಿಕ್ಕಿದೆ. ಹೀಗಾಗಿ ಐಟಿ-ಬಿಟಿ ಕಂಪನಿ ಉದ್ಯೋಗಿಗಳಿಗೆ ಮುಂದಿನ 3 ದಿನ ವರ್ಕ್ ಫ್ರಮ್ ಹೋಮ್ ನೀಡಲಾಗಿದೆ. 50% ಕಂಪನಿಗಳು ವರ್ಕ್ ಫ್ರಮ್ ಹೋಮ್ಗೆ ಸೂಚನೆ ನೀಡಿವೆ. ವಿಷಯ ಏನಂದ್ರೆ, ಮಳೆಯಿಂದಾಗಿ ಕರೆಂಟ್ ಕೂಡ ಕಟ್ ಆಗ್ತಿದೆ. ವರ್ಕ್ ಫ್ರಮ್ ಹೋಮ್ ಮಾಡೋಣ ಅಂದ್ರೆ ಮೊಬೈಲ್ ಲ್ಯಾಪ್ಟಾಪ್ ನಲ್ಲಿ ಚಾರ್ಜ್ ಇಲ್ಲ ಅಂತ ಟೆಕ್ಕಿಗಳು ಗೋಳು ಹೊರಹಾಕ್ತಿದ್ದಾರೆ. ಬರೀ ನೋಡಿ, ಇಷ್ಟೊತ್ತು ನೀರು, ಇಷ್ಟು ಪವರ್ ಇಲ್ಲ, ಬೆಳಿಗ್ಗೆಯಿಂದ ಏನು ಸ್ನಾನ ಮಾಡಿಲ್ಲ, ಏನಿಲ್ಲ, ಆದ್ರೂ ಇದೇ ಪ್ರಾಬ್ಲಮ್ ಇದೆ. ಊಟಕ್ಕೇನಾದ್ರು ನಾವು ಏನು ಮಿಕ್ಸರ್ ಸ್ಟಾರ್ಟ್ ಮಾಡೋಕ್ಕೂ ಆಗ್ತಾ ಇಲ್ಲ. ಈಗ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ನೋಡಿ, ಈಗ ಆಫೀಸ್ ಲ್ಯಾಪ್ಟಾಪ್ ಓಪನ್ ಮಾಡೋಂಗಿಲ್ಲ, ಚಾರ್ಜಿಂಗ್ ಇಲ್ಲ, ಏನಿಲ್ಲ, ಪವರ್ ಬ್ಯಾಟ್ರಿನೂ ಇಲ್ಲ, ಯಾರು ನೋಡ್ತಾನೆ ಇಲ್ಲ. ಈಗ ಕೆಟ್ಟು ನಿಂತ ವಾಹನಗಳು, ಗ್ಯಾರೇಜ್ಗಳ ಮುಂದೆ ಕ್ಯೂ. ಮಳೆ ನೀರಲ್ಲಿ ಮುಳುಗಿ ಸಾವಿರಾರು ಕಾರು, ಬೈಕ್ಗಳು ಕೆಟ್ಟು ನಿಂತಿವೆ. ಇದರಿಂದಾಗಿ ಗ್ಯಾರೇಜ್ಗಳ ಮುಂದೆ ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ಮೆಕ್ಯಾನಿಕ್ಗಳಿಗೆ ಫುಲ್ ಡಿಮ್ಯಾಂಡ್ ಬಂದಿದೆ. ಮಳೆಯಿಂದ ಕಂಟಕ ಎದುರಾಗ್ತಾ ಇದೆ. ಈಗಾಗಲೇ ಗಮನಿಸ್ತಾ ಇರ್ಬೋದು, ಗ್ಯಾರೇಜ್ಗಳ ಮುಂಭಾಗದಲ್ಲಿ ಸಾಕಷ್ಟು ಗಾಡಿಗಳು ರಿಪೇರಿಗೆ ಬರ್ತಾ ಇದೆ. ಯಾಕಂದ್ರೆ ಮಳೆ ಬಂದಂಥ ಸಂದರ್ಭದಲ್ಲಿ ರಸ್ತೆಗಳಲ್ಲಿ ಹಾಗೆ ಅವ್ರು ಇರ್ತಕ್ಕಂಥ ಏರಿಯಾಗಳಲ್ಲಿ ಆ ಗಾಡಿಗಳ ಸೈಲೆನ್ಸರ್ಗೆ ನೀರು ತುಂಬಿಕೊಳ್ತಾ ಇದೆ. ಇದರಿಂದ ಬೆಳಗ್ಗೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಗ್ಯಾರೇಜ್ಗೆ ವಾಹನಗಳು ಬರ್ತಾ ಇದೆ ಅಂತ ಇಲ್ಲಿಯ ಮಾಲೀಕರು ಕೂಡ ಹೇಳ್ತಾರೆ. ಗಾಡಿಗೆ ನೀರು ತುಂಬಿತ್ತು, ರಾತ್ರಿ ಮಳೆ ಬಂದಿತ್ತಲ್ಲ, ನೀರು ತುಂಬಿಕೊಂಡ್ಬಿಟ್ಟಿತ್ತು. ಬೇರೆ ಎಲ್ಲ ಗಾಡಿಗೂ ನೀರು ತುಂಬಿ ಈ ಥರ ಬರ್ತಾ ಇದೆ ನೀರು. ಈಗ ಪರವಾಗಿಲ್ಲ, ರೆಡಿ ಆಗಿದೆ. ಆಗ ಮನೆ ಒಳಗಡೆ ಎಲ್ಲ ನೀರು ಬಂದಿದೆ, ಇಲ್ಲೂ ಬಂದಿದೆ. ಗಾಡಿಗಳೆಲ್ಲ ತುಂಬ ತೊಂದರೆ ಆಯ್ತಿದೆ ರೋಡ್ಗಳಲ್ಲಿ. ಧಾರಾಕಾರ ಮಳೆ ಬೆಂಗಳೂರಿಗರ ಲೈಫ್ ಸ್ಟೈಲ್ ಚೇಂಜ್ ಮಾಡಿಬಿಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.